ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ತೇಜ ಬಸವರಾಜ್. ಎಲ್ಲರಿಗೂ ಗೌರಿ ಹಬ್ಬದ ಶುಭಾಶಯಗಳು. ಗೌರಿ ಹಬ್ಬ ಆಗಿರೋದ್ರಿಂದ ಮನೇಲಿ ಡೇ ಇಡಬೇಕು. ಸೊ ಅದಕ್ಕೋಸ್ಕರ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿಕೊಂಡು ರೆಡಿಯಾಗಿ ನಾನು ಎದ್ದೊಳೋದ್ರೊಳಗಡೆ ಸ್ವಲ್ಪ ಅಮ್ಮ ಮನೆ ಕ್ಲೀನ್ ಮಾಡಿದ್ರು. ಇನ್ನು ಮಧ್ಯೆ ಅಲ್ಲೂ ಬಾಗಿಲು ನೀರು ಹಾಕೋದೆಲ್ಲ ಇತ್ತು. ಅವರೆಲ್ಲ ಅದನ್ನೆಲ್ಲ ಮಾಡಿದ್ರು. ಸೊ ಆ ಟೈಮಲ್ಲಿ ನಾನು ನೀರು ಕಾಯಿಸ್ಕೊಂಡು ಮಕ್ಳಿಗೆ ಸ್ನಾನ ಮಾಡಿಸಿ ಮಲಗಿಸಿ ಅವ್ರಿಗೆ ಸ್ವಲ್ಪ ನಾಷ್ಟ ಮಾಡಿ ತಿನ್ನಿಸ್ಬಿಟ್ಟು ಇವಾಗ ನಾನು ಸ್ನಾನ ಮಾಡ್ಕೊಬಂದು ದೇವ್ರ ಫೋಟೋ ಪಾತ್ರೆ ಎಲ್ಲ ತೊಳ್ಕೊಂಡು ದೇವ್ರ ಸಾಮಾನೆಲ್ಲ ತೊಳೆದು ಅವು ನೀಟಾಗಿ ಜೋಡಿಸಿ ಕುಂಕುಮ ಇಟ್ಟು ಹೂವು ಮಾಡಿಸಿ ಪೂಜೆ ಮಾಡ್ತಾಯಿದ್ದೀನಿ. ಪೂಜೆ ಮಾಡೋಕ್ಕೆ ಸುಧಾ ಬಿಡ್ತಿಲ್ಲ ನನ್ನ ಮಕ್ಕಳು. ಫುಲ್ಲು ಕಿರಿಕಿರಿ ಕೊಡ್ತಾಯಿದ್ರು ಇವತ್ತು. ಏನೋ ಗೊತ್ತಿಲ್ಲ, ಇಷ್ಟು ದಿನ ಮಲ್ಕೋತಿದ್ದಾರೆ, ಇವತ್ತು ಮಲ್ಕೋತಾನೆ ಇಲ್ಲ, ಬರೀ ಆಟ ಆಡೋದನ್ನೇ ಮಾಡ್ತಿದ್ರು. ಅವ್ರು ಆಟ ಆಡ್ಕೊಳ್ಳಿ ಹೆಂಗೆ ಅಂದ್ಬಿಟ್ಟು ಅವ್ರನ್ನೂ ಸೇರಿಸ್ಕೊಂಡು ದೇವ್ರ ಪೂಜೆ ಮಾಡ್ತಾಯಿದ್ದೀನಿ. ದೇವ್ರ ಪೂಜೆ ಎಲ್ಲ ಮಾಡಿ ಮಂಗಳಾರತಿ ಎಲ್ಲ ಆದಮೇಲೆ ನನ್ನ ಮಗಳು ಅಮ್ಮ ವಡೆ ಮಾಡಿದ್ರು. ಆ ವಡೆನ ತಿನ್ಕೊಂಡು ಬಂದು ಅವಳು ವಡೆ ತಿನ್ಕೊಂಡು ಹಂಗೆ ಮಂಗಳಾರತಿ ತಗೊಂಡು ಸರಿ ವಡೆ ಎಲ್ಲ ತಿಂದು ಪೂಜೆ ಎಲ್ಲ ಮುಗಿಸಿದ್ಮೇಲೆ ಅವಳು ವಡೆ ತಿಂತಾನೆ ಇರಲಿ ಅಂದ್ಬಿಟ್ಟು ದೇವ್ರಿಗೆ ಎಡೆ ಎಲ್ಲ ಇಟ್ಬಿಟ್ಟು ಎಲ್ಲ ಊಟ ಎಲ್ಲ ಬಡಿಸ್ದೆ. ದೇವ್ರಿಗೆ ಎಡೆ ಎಲ್ಲ ಇಟ್ಬಿಟ್ಟು ಇವಾಗ ಪೂಜೆ ಮಾಡೋಣ ಅಂತ ಬಂದೆ. ದೇವ್ರ ದೀಪ ಹಚ್ಚಾದ್ಮೇಲೆ ಬಂದು ಪೂಜೆ ಮಾಡ್ತಿದ್ದೀನಿ. ಅದು ಮೊದಲೇ ಮಧ್ಯಾಹ್ನನೇ ಬಂದೆ. ಪೂಜೆ ಮಾಡಿದ್ರಿಂದ ಸಾಯಂಕಾಲ ಆದಮೇಲೆ ಅಡುಗೆ ಎಲ್ಲ ಮಾಡಿಬಿಟ್ಟು ಎಲ್ಲ ಇಟ್ಬಿಟ್ಟು ಎಡೆಗೆ ನಾವೇನೇನು ಮಾಡಿದ್ವಿ ನಮ್ಮ ಸೈಡ್ ಗೌರಿ ಹಬ್ಬಕ್ಕೆ ಅಂತ ಹೇಳಿ ಅಕ್ಕಿ ಹಿಟ್ಟು, ಸೂಸ್ಲು, ಕಾಯಲ್ಲು, ಅನ್ನ, ಸಾರು, ಪಲ್ಯ, ವಡೆ ಈ ಥರ ಎಲ್ಲ ವೆರೈಟಿ ಮಾಡ್ತೀವಿ. ಸೊ ಅದೇ ಥರ ಮಾಡ್ಕೊಂಡ್ವಿ. ಎಲ್ಲ ಮಾಡಿಬಿಟ್ಟು ಕ್ಲೀನಾಗಿ ದೇವ್ರಿಗೆ ಎಡೆ ಇಟ್ಬಿಟ್ಟು ಪೂಜೆ ಮಾಡ್ತಾಯಿದ್ದೀನಿ. ಫಸ್ಟ್ ನಾನು ಪೂಜೆ ಮಾಡಿದೆ, ಆಮೇಲೆ ನಮ್ಮಮ್ಮ ಮತ್ತು ನನ್ನ ಮಗಳು ಸೇರ್ಕೊಂಡು ಇಬ್ಬರೂ ಪೂಜೆ ಮಾಡಿದ್ರು. ಪೂಜೆ ಮಾಡ್ತಾ ಇದ್ದಾರೆ ಅವರಂತೂ. ನನ್ನ ಮಗಳು ಪೂಜೆ ಮಾಡೋಕ್ಕೆ ಸುಧಾ ಬಿಡ್ತಿಲ್ಲ. ಫುಲ್ಲು ಪೂಜೆ ಎಲ್ಲ ಆದಮೇಲೆ ಇವಾಗ ನನ್ನ ತಮ್ಮ ಮತ್ತು ನಮ್ಮಮ್ಮ ಎಲೆ ಊಟ ಮಾಡ್ತಾಯಿದ್ರು. ನನ್ನ ಮಗನೂ ಸುಧಾ ಎದ್ದಿದ್ದ, ಅವನು ಹೇಳ್ಕೊ ಕೂತಿದ್ದಾರೆ. ಇನ್ನು ವಡೆ ಎಲ್ಲ ಬೇಯಿಸ್ಬೇಕಿತ್ತು. ಸೊ ಅದಕ್ಕೆ ಮೊದಲು ಪಾಪುನ ಮಲಗಿಸ್ಬಿಡೋಣ ಇಬ್ಬರೂ, ಆಮೇಲೆ ಬೇಯಿಸ್ಕೊಳ್ಳೋಣ ಅಂತ ಹೇಳಿ ಇಬ್ಬರು ಮಕ್ಕಳನ್ನು ಮಲಗಿಸ್ಬಿಟ್ಟು ಬಂದೆ. ನಮ್ಮಮ್ಮ ಕೊಳ್ಳೋಣ ಹಾಕಿದ್ರು ಮತ್ತು ಅದಕ್ಕೆ ಬೇಕಾಗಿರೋ ಖಾರ ಮಸಾಲೆ. ನಮ್ಮ ಕಡೆ ವಡೆ ಮಾಡಬೇಕಾದ್ರೆ ಸ್ವಲ್ಪ ಮಸಾಲೆ ಎಕ್ಸ್ಟ್ರಾ ರುಬ್ಬಿ ಮಡಿಕೊತದ್ದು ನಮ್ಮಮ್ಮ. ಆ ಮಸಾಲೆ ಮತ್ತು ನುಗ್ಗೆ ಸೊಪ್ಪು ಎಲ್ಲ ರೆಡಿ ಮಾಡಿಟ್ಟಿತ್ತು. ಅದ್ರ ಜೊತೆಗೆ ಸ್ವಲ್ಪ ಖಾರ ಕಮ್ಮಿ ಐತೆ ಅಂದ್ಬಿಟ್ಟು ಹಸಿಮೆಣ್ಸಿನ್ಕಾಯಿ ಕೂಡ ಹಾಕೋತಿದ್ದಾರೆ. ಈ ಮಸಾಲೆ ರುಬ್ಕೊಂಡಿರ್ತಾರಲ್ಲ ಅದಕ್ಕೆ ಒಣಮೆಣ್ಸಿನ್ಕಾಯಿ, ಚಕ್ಕೆ, ಲವಂಗ, ಬೆಳ್ಳುಳ್ಳಿ ಈ ಥರ ಎಲ್ಲ ಮಸಾಲೆ ಹಾಕ್ಕೊಂಡು ನಮ್ಮಮ್ಮ ರುಬ್ಕೊಳ್ಳುತ್ತೆ. ಸೊ ಆ ಥರ ಚೆನ್ನಾಗಿರುತ್ತೆ ಅಂತ ಹೇಳಿ ಈ ಹಬ್ಬದಲ್ಲಿ ಸೊ ನಮ್ಮಮ್ಮ ಅದೇ ಥರ ಮಾಡ್ತಾರೆ. ಅದೆಲ್ಲ ರುಬ್ಬಿಟ್ಕೊಂಡು ಅವರು ಕಲ್ಲಲ್ಲೇ ಆಡಿಸ್ತಾಯಿದ್ರು. ನಾನು ಮಿಕ್ಸಿಲಿ ರುಬ್ಕೊಡ್ತೀನಿ ಅಂದೆ, ಬೇಡ ಚೆನ್ನಾಗಲ್ಲ ಮಿಕ್ಸಿಲಿ ಅಂತ ಹೇಳಿ ಕಲ್ಲಲ್ಲಿ ರುಬ್ಕೊತಿದ್ದಾರೆ. ರುಬ್ಕೊನೆ ಸ್ವಲ್ಪ ಇತ್ತು ಅದನ್ನು ರುಬ್ಕೊತಿದ್ದಾರೆ. ನನ್ನ ಮಕ್ಕಳು ಮಲಗಿಸ್ಬಿಟ್ಟು ಬರೋಷ್ಟರೊಳಗಡೆ ಅಲ್ಲವರೆಲ್ಲ ರುಬ್ಕೊತಾ ಇದ್ದರು. ಸೊ ರುಬ್ಬಿರೋದೆಲ್ಲನೂ ಈರುಳ್ಳಿ ಎಲ್ಲ ಸಣ್ಣ ಸ್ವಲ್ಪ ಕಟ್ ಮಾಡಿಕೊಟ್ಟಿದ್ದೆ. ಈರುಳ್ಳಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕಲಿಸ್ಕೊತಿದ್ದಾರೆ. ಅದು ನೀಟಾಗಿ ಮಿಕ್ಸ್ ಮಾಡಿ ಎತ್ತಿಟ್ಕೊಬಿಟ್ರೆ ಬೇಗ ತಟ್ಟಾಕ್ಬೋದಲ್ಲ. ಸೊ ಅದಕ್ಕೋಸ್ಕರ ಅವರು ಅದು ಮಸಾಲೆ ಪ್ಲೇಟಲ್ಲಿ ಮಸಾಲೆ ಎಲ್ಲ ಖಾಲಿ ಆಗಿತ್ತಲ್ಲ, ಒಂದೊಂದು ದೊಬ್ಬೆಗೂ ಸ್ವಲ್ಪ ಹಾಕೊಂಡು ಅವರು ರುಬ್ಬಿದ್ರು. ಇದು ಕೊನೆ ಬೈಟಾಗಿರೋದ್ರಿಂದ ಕೊನೆ ಸರಿ ಇದನ್ನು ಮಸಾಲೆನ ಇದು ಮಾಡ್ತಿರೋದ್ರಿಂದ ಅದಕ್ಕೆ ಮಿಕ್ಸ್ ಮಾಡ್ಕೊಂಬಿಟ್ಟು ಎಲ್ಲನೂ ಕಲಸಿಡ್ತವ್ರೆ. ಸಣ್ಣಕ್ಕೆ ರುಬ್ಕೊತವ್ರೆ. ಮಿಕ್ಸಿಲಿ ರುಬ್ಬಿದ್ರೆ ಸ್ವಲ್ಪ ತರ್ತರಿ ಆಗುತ್ತಲ್ಲ. ಸೊ ಅದು ಸ್ವಲ್ಪ ದಪ್ಪ ಉಳ್ಕೊಬಿಡುತ್ತೆ, ಚೆನ್ನಾಗಿ ಇದಾಗಲ್ಲ ಮತ್ತು ತೆಳ್ಳೆ ಆಗ್ಬೋದು, ಈ ಥರ ಆಗುತ್ತೆ. ಅದಕ್ಕೋಸ್ಕರ ನಮ್ಮಮ್ಮ ಕಲ್ಲಲ್ಲೇ ರುಬ್ಕೋತಾರೆ, ಡ್ರೈ ಆಗಿರುತ್ತೆ ಅಂದ್ಬಿಟ್ಟು. ಇವಾಗೆಲ್ಲ ತಟ್ತಾವ್ರೆ. ನಾನೇನು ತಟ್ಟಲ್ಲ, ಅವ್ರು ತಟ್ತಿದ್ರು. ಸ್ವಲ್ಪ ನಾನು ಎಚ್ಚರಾಗೆ ಕೂತಿದ್ದೆ ವಿಡಿಯೋನ ಎಡಿಟ್ ಮಾಡ್ಕೊಳ್ಳೋಣ ಅಂತ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತು ನಾಳೆ ಸಿಗೋಣ ಮತ್ತೊಂದು ವಿಡಿಯೋ ಜೊತೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸೊ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.